ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ನಾನು ಇವತ್ತಿನ ಲಾಗಲ್ಲಿ ನಿಮಗೆ ಶಾರ್ಟ್ ನೆಕ್ಲೆಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಅಂದರೆ ಆಲ್ರೆಡಿ ಗುಂಡುಗಳನ್ನ ನಿಮಗೆ ತೋರಿಸಿದ್ದೀನಿ ಹಳೆ ಲಾಗಲ್ಲೇ, ಎಷ್ಟೆಷ್ಟು ಗ್ರಾಮ್ಗೆ ಎಷ್ಟೆಷ್ಟು ಬರುತ್ತೆ, ಹಾಗೆ ಯಾವ್ಯಾವ ಥರ ಡಿಸೈನಲ್ಲಿದೆ ಅಂತ. ಆ ಒಂದು ಗುಂಡುಗಳನ್ನ ಉಪಯೋಗಿಸಿ ಈ ಥರ ಒಂದು ಶಾರ್ಟ್ ನೆಕ್ಲೆಸ್ಗಳನ್ನ ನೀವು ಮಾಡಿಸ್ಕೋಬೋದು. ಯಾವ್ಯಾವ ಥರ ಒಂದು ನೆಕ್ಲೆಸ್ಗಳಿವೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ನೀವು ಗುಂಡಿನ ಸರ ಅಂತನಾದರೂ ಕರಿಬೋದು ಅಥವಾ ನೆಕ್ಲೆಸ್ ಅಂತನಾದರೂ ಕರಿಬೋದು. ನೀವು ಮುತ್ತನ್ನ ಉಪಯೋಗಿಸಿದ್ರೆ ಅಥವಾ ಗ್ರೀನ್ ಬೀಡ್ಸ್ನ ಉಪಯೋಗಿಸಿದ್ರೆ ಅಥವಾ ಔಡ ಉಪಯೋಗಿಸಿದ್ರೆ ಯಾವ ಥರ ಬರುತ್ತೆ, ಹಾಗೆ ಥ್ರೆಡ್ನ ಉಪಯೋಗಿಸಿದ್ರೆ ಯಾವ ಥರ ಡಿಸೈನ್ ಬರುತ್ತೆ, ಪ್ರತಿಯೊಂದು ಕೂಡ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಗ್ರಾಮಲ್ಲಿ ಗುಂಡುಗಳನ್ನ ತೊಗೊಂಡು ನೀವು ಈ ಥರ ಒಂದು ಡಿಸೈನ್ಸ್ಗಳನ್ನ ಮಾಡಿಸ್ಕೋಬೋದು. ಈ ಒಂದು ಲಾಗಲ್ಲಿ ನಿಮಗೆ ಫುಲ್ ಶಾರ್ಟ್ ಆಗಿರೋದು ಮಾತ್ರ ತೋರಿಸಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಫುಲ್ಲು ಲಾಂಗ್ ಸರಗಳನ್ನ ಯಾವ ರೀತಿ ಇದೇ ಥರ ಸೇಮ್ ಗುಂಡುಗಳನ್ನ ಉಪಯೋಗಿಸಿ ಮಾಡಿಸ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಒಂದು ಡಿಸೈನ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಹಾಗೆ ತುಂಬ ಚೆನ್ನಾಗಿರೋಂಥ ಡಿಸೈನ್ಸ್ಗಳಿವೆ. ನೀವು ಇದನ್ನು ಡಿಸೈನ್ಸ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ನಿಮ್ಮ ಮೈಸೂರವರೇ ಆಗಿದ್ದರೆ ಎಲ್ಲಿ ಪೋಣಿಸ್ತಾರೆ ಅನ್ನೋದನ್ನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಮೈಸೂರಲ್ಲಿ ತುಂಬ ಕಡೆ ಪೋಣಿಸ್ತಾರೆ ಈ ಥರ ಒಂದು ಗುಂಡುಗಳ ಸರಗಳನ್ನ. ನಾನು ಪೋಣಿಸೋಂಥ ಒಂದು ಅಡ್ರೆಸ್ ಕೂಡ ಆಲ್ರೆಡಿ ಎಲ್ಲ ವೀಡಿಯೋದಲ್ಲೂ ಶೇರ್ ಮಾಡಿದ್ದೀನಿ. ಮತ್ತೆ ಯಾರಿಗಾದರೂ ಬೇಕಂದ್ರೆ ಒಂದು ಮೆಸೇಜ್ ಹಾಕಿ ನಾನು ತಿಳಿಸ್ಕೊಡ್ತೀನಿ ನೋಡಿ. ಈ ಥರ ಒಂದು ಸಿಂಪಲಾಗಿರೋಂಥ ಒಂದು ಗುಂಡು ಸರನೇ ಹಾಕ್ಕೊಳ್ಳಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಒಂದು ನೆಕ್ಲೆಸ್ನ ವೇರ್ ಮಾಡಿದರೆ ನಿಮಗೆ ಬೇರೆ ಯಾವುದೇ ಒಂದು ಒಡವೆ ಬೇಕು ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮುಂದೆ ವಿಡಿಯೋದಲ್ಲಿ ಶಾರ್ಟ್ ನೆಕ್ಲೆಸ್ ಅಥವಾ ಲಾಂಗ್ ಸರ ಎರಡೂ ಕೂಡ ಒಟ್ಟಿಗೆ ತೋರಿಸಿದ್ರೆ ಸ್ವಲ್ಪ ಲೆಂತಿ ಆಗಿಬಿಡುತ್ತೆ ಅಂತ ಇವಾಗ ಶಾರ್ಟ್ ಮಾತ್ರ ತೋರಿಸಿದ್ದೀನಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲಾಂಗ್ ಸರಗಳನ್ನೂ ಕೂಡ ತೋರಿಸ್ತೀನಿ. ಹಾಗೆ ಮುತ್ತು ಜೊತೆಗೆ ಈ ಥರ ಒಂದು ಗುಂಡುಗಳನ್ನ ಉಪಯೋಗಿಸ್ಬೋದು ನೋಡಿ. ಈ ಥರ ಗ್ರೀನ್ ಬೀಡ್ಸ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಈ ಥರ ಮುತ್ತಿಗೆ ಗುಂಡುಗಳನ್ನ ಪೋಣಿಸಿ ಕಲರ್ ಬೀಡ್ಸ್ಗಳನ್ನ ಉಪಯೋಗಿಸಿ ಕೂಡ ಮಾಡಿಸ್ಕೋಬೋದು. ಅಥವಾ ಮಧ್ಯದಲ್ಲಿ ಒಂದು ಪೆಂಡೆಂಟ್ನ ಕೊಟ್ಟು ಈ ಥರನೂ ಮಾಡಿಸ್ಕೋತೀವಿ ಅಂದ್ರೂ ಕೂಡ ಮಾಡಿಸ್ಕೋಬೋದು ನೋಡಿ. ಈ ಥರ ಗುಂಡುಗಳ ಡಿಸೈನ್ಸು ಆಲ್ರೆಡಿ ಭಾರತ್ ಜುವೆಲ್ಲರ್ಸಲ್ಲಿ ಇದೆ ಅಂತ ಹೇಳಿ ಯಾವ್ಯಾವ ಥರ ಡಿಸೈನ್ ಇದೆ ಅನ್ನೋದನ್ನು ಕೂಡ ನಿಮಗೆ ಶೇರ್ ಮಾಡಿಕೊಟ್ಟಿದ್ದೀನಿ. ಆ ಒಂದು ವೀಡಿಯೋನ ಯಾರೂ ನೋಡಿಲ್ಲ ಅಂದರೂ ಕೂಡ ಒಂದ್ಸಲ ಹೋಗಿ ನೋಡಿ, ಆವಾಗ ನಿಮಗೆ ಐಡಿಯಾ ಬರುತ್ತೆ ನೋಡಿ. ಈ ರೀತಿ ನೀವು ಸರಗಳನ್ನ ಮಾಡಿಸ್ಕೋಬೋದು. ಈ ಥರ ಡಿಸೈನ್ಸಲ್ಲಿ ನೀವು ಸರಗಳನ್ನ ಮಾಡಿಸ್ಕೋಬೋದು ಅಂತ ಹೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಅವಳಗಳನ್ನ ಉಪಯೋಗಿಸಿ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು, ಅಥವಾ ಗ್ರೀನ್ ಬೀಡ್ಸ್ಗಳನ್ನ ಉಪಯೋಗಿಸ್ತೀವಿ ಅಂದರೂ ಮಾಡಿಸ್ಕೋಬೋದು, ಅಥವಾ ಥ್ರೆಡ್ನ ಉಪಯೋಗಿಸಿ ಅದ್ರ ಮಧ್ಯದಲ್ಲಿ ಈ ಥರ ಒಂದೊಂದು ಗುಂಡುಗಳನ್ನ ಉಪಯೋಗಿಸಿದ್ರೆ ನೋಡಿ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ. ಅಥವಾ ಮಧ್ಯದಲ್ಲಿ ನೀವು ಪೆಂಡೆಂಟ್ ಹಾಕೋತೀವಿ ಅಂದರೂ ಕೂಡ ಈ ಥರ ಒಂದು ಮಣಿಗಳನ್ನ ಪೋಣಿಸಿ ಪೆಂಡೆಂಟ್ ಹಾಕೋಬೋದು. ಅಥವಾ ಈ ಥರ ಒಂದು ನೋಡಿ ಎಲ್ಲ ಥರ ಒಂದು ಮಣಿಗಳನ್ನ ತೊಗೊಂಡು ನೀವು ಈ ಥರ ಒಂದು 3 ಲೇಯರಲ್ಲಿ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು, ಅಥವಾ ಈ ಥರ ಏನಾದರೂ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು. ಇದಂತೂ ತುಂಬ ಚೆನ್ನಾಗಿದೆ. ಈ ಥರ ನೀವು ಗುಂಡುಗಳನ್ನ ತೊಗೊಂಡು ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಬೇಕಾದ್ರೂ ಮಾಡಿಸ್ಕೋಬೋದು. ಈ ಥರ ಒಂದು ಡಿಸೈನ್ಸ್ನ ಈ ಒಂದು ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಹಾಗೆ ಬ್ಲ್ಯಾಕ್ ಕಲರ್ ಮಣಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಗುಂಡುಗಳು ನೋಡಿ. ಈ ಥರ ನೀವು ಮಾಡ್ಕೋತೀವಿ ಅಂದರೆ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಹಾಗೆ ಥ್ರೆಡ್ನ ಉಪಯೋಗಿಸಿದ್ದಾರೆ ನೋಡಿ. ಈ ಥರ ಸರನ ಥ್ರೆಡ್ ಉಪಯೋಗಿಸಿ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. ಹಾಗೆ ಈ ಒಂದು ಸರ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ. ಈ ಥರ ಒಂದು ಕಲರ್ಸ್ಗಳನ್ನ ಅಂದರೆ ಈ ಥರ ಒಂದು ಕಲರಲ್ಲಿ ಬೀಡ್ಸ್ಗಳನ್ನ ಹಾಕ್ಕೊಂಡ್ರೆ ಹಿಂಗೆ ಕಾಣಿಸುತ್ತೇನೋ, ಆವಾಗ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೊಂದು ಐಡಿಯಾ ಸಿಗಲಿ ಅಂತ ನಾವೊಂದು ಡಿಸೈನ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿರೋಂಥ ಡಿಸೈನ್ಸ್ಗಳಿವೆ. ನೀವು ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡಿಸ್ಕೊಂಡ್ರೆ ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಆಗೋ ಥರ ಹಾಕೋಬೋದು. ತುಂಬ ಚೆನ್ನಾಗಿರೋಂಥ ಮಣಿಗಳು ಬೇಕಂದರೂ ಕೂಡ ನಾನು ತಿಳಿಸ್ಕೊಡ್ತೀನಿ, ಯಾಕೆಂದರೆ ಅದು ಶಾಪ್ಗೆ ಹೋಗ್ತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ ಅಲ್ವಾ. ನನಗೆ ಹೋಗೋಕ್ಕಾಗಿಲ್ಲ, ಅದಕ್ಕೆ ಅಲ್ಲಿ ಹೋದರೆ ನಿಜವಾಗ್ಲೂ ನಾನು ಅದ್ರದ್ದು ಬಗ್ಗೆ ಫುಲ್ಲು ಡೀಟೇಲಾಗಿ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನೋಡಿ. ಈ ಥರ ಮುತ್ತಿನ ಸರ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ಒಂದು ಪೆಂಡೆಂಟ್ ಕೊಟ್ಕೊಂಡ್ರೆ ಯಾವ ಒಡವೆನೂ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಥವಾ ನೀವು ಈ ಥರ ಲಾಂಗ್ ಸರ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು, ಅಥವಾ ಶಾರ್ಟ್ ಸರ ಮಾಡ್ಕೋತೀವಿ ಅಂದರೂ ಕೂಡ ಮಾಡ್ಕೋಬೋದು. ಚಾಯ್ಸು ನಿಮಗೆ ಬಿಟ್ಟಿದೆ. ಈ ಥರ ನೀವು ನೋಡಿ ಮಾಡಿಸ್ಕೋಬೇಕು. ಈ ರೀತಿ ತುಂಬ ಚೆನ್ನಾಗಿರೋಂಥ ಡಿಸೈನ್ಸ್ಗಳನ್ನ ನಾನು ಇವತ್ತಿನ ಲಾಗಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ ನೋಡಿ. ಹಾಗೆಯೇ ನಾನಿಲ್ಲಿ ಶೇರ್ ಮಾಡಿರೋಂಥ ಎಲ್ಲ ಒಂದು ಗುಂಡುಗಳು ಕೂಡ ವ್ಯಾಕ್ಸ್ ಗುಂಡಲ್ಲ, ಎಲ್ಲ ನಕಾಸು ಗುಂಡು ಅಂತ ಕರೀತಾರೆ ಇದಕ್ಕೆ ನೋಡಿ. ಇಷ್ಟು ಚೆನ್ನಾಗಿ ಇಷ್ಟು ದಪ್ಪವಾಗಿ ಚೆನ್ನಾಗಿ ಬರುತ್ತೆ. ಎಲ್ಲ ಚೆನ್ನಾಗಿರೋಂಥ ಚಿನ್ನನೇ ವಾಪಸ್ ಕೊಟ್ಟರು ಕೂಡ ಅಷ್ಟೇ ಒಳ್ಳೆ ದುಡ್ಡೇ ಕೊಡ್ತಾರೆ. ಹಾಗೆ ನೋಡಿ ಈ ಥರ ಒಂದು ಅರ್ಧ ಗ್ರಾಮಲ್ಲೇ ನೀವು ಈ ಥರ ಒಂದು ಗುಂಡನ್ನ ತೊಗೊಂಡ್ರೆ ಈ ಥರ ಒಂದು ಸರನ ಆರಾಮಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆದರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.